ಮುಖ್ಯವಾಗಿ ನಾನು ಆಗಲೇ ಹೇಳಿದಾಗೆ ಸ್ತ್ರೀ ಮತ್ತು ಸಮಾಜದ ಸಮಾನತೆ, ಅದಕ್ಕಾಗಲೇ ಒಂದು ವಚನವನ್ನು ನೋಡಿದ್ವಿ. ಆಮೇಲೆ ಪವರ್ಫುಲ್ ಇಮೇಜರಿ, ಎಂತಹ ಬಲಿಷ್ಠವಾದ ಚಿತ್ರಗಳನ್ನು ರೂಪಕಗಳನ್ನು ಕಟ್ಕೊಡ್ತಾನೆ ಅಂದರೆ ಇನ್ನೊಂದು ವಚನ ನೆನಪಾಗುತ್ತೆ. ಅವನ ಈ ಒಂದು ಪರಿಣಾಮಕಾರಿ ಚಿತ್ರತೆ, ಪವರ್ಫುಲ್ ಇಮೇಜರಿ ಅದನ್ನು ತುಂಬಿಕೊಡೋ ಅಂಥದ್ದು ಯಾವುದಪ್ಪ ಅಂದರೆ, ಹರಿದ ಗೋಣಿಯಲ್ಲೊಬ್ಬ ಕಳವೆಯ ತುಂಬಿದ, ಇರುಳೆಲ್ಲ ನಡೆದನ ಸುಂಕ ಕಂಜಿ, ಕಳವೆಯೆಲ್ಲ ಹೋಗಿ ಬರಿಗೋಣಿ ಉಳಿಯಿತ್ತು ನೋಡ, ಅಳಿಮನದವನ ಭಕ್ತಿ ಇಂತ ಇತ್ತು ರಾಮನಾಥ. ಈಗಲೂ ಇದೆ ಅದು. ಏನು ಅಂದರೆ ಟ್ಯಾಕ್ಸು. ಈಗ ಬೆಂಗಳೂರಲ್ಲಿ ಎಲ್ಲೆಲ್ಲಿ ಟೋಲ್ ಗೇಟ್ ಇತ್ತು, ಇವಾಗ ನಮಗೇನಾಗ್ಬಿಟ್ಟಿದೆ ಅಂದರೆ ಟೋಲ್ ಗೇಟ್ ಸ್ಟಾಪ್ ಅಂತ ಬಸ್ಸಲ್ಲಿ ಕರೀತಾರೆ. ನಾವು ಆ ಕಡೆ ಹೋಗ್ಬೇಕಾರೆ ನಮಗದು ಕಲ್ಪನೆ ಯಾರಿಗೂ ಗೊತ್ತೋ ಯಾರಿಗಿಲ್ವೋ. ಯಾಕೆಂದರೆ ಒಂದು ಕಾಲದಲ್ಲಿ ನಾವು ಅಕ್ಕಿಯನ್ನು ಕೂಡ ಭತ್ತವನ್ನು ಕೂಡ ಒಂದು ಊರಿನಿಂದ ಇನ್ನೊಂದು ಊರಿಗೆ, ಒಂದು ನಗರದಿಂದ ಇನ್ನೊಂದು ನಗರಕ್ಕೆ ಸಾಗಿಸೋದು ಸಾಧ್ಯವಿರ್ತಾ ಇರಲಿಲ್ಲ. ಯಾವಾಗ 19-20ನೇ ಶತಮಾನದಲ್ಲಿ. ಇನ್ನು ಆಗ 10-11ನೇ ಶತಮಾನದಲ್ಲಿ ಹೇಗಿರ್ಬೇಕು ನೀವು ಲೆಕ್ಕ ಹಾಕಿ. ಆವಾಗ ಸರಹದ್ದುಗಳನ್ನು ದಾಟಬೇಕಾದ್ರೆ ಟ್ಯಾಕ್ಸ್ ಕಟ್ಟಬೇಕು. ಇಲ್ಲೊಬ್ಬ ಏನು ಮಾಡಿದಾನಂತಪ್ಪ ಅಂದರೆ, ಹರಿದ ಗೋಣಿಯಲ್ಲೊಬ್ಬ, ಗೋಣಿ ಚೀಲ ಎಲ್ಲೋ ಒಂದು ಕಡೆ ಹರಿದೋಗಿದೆ, ತೂತಾಗಿದೆ, ಅದರೊಳಗೆ ಕಳವೆಯ ತುಂಬಿದ ಭತ್ತವನ್ನು ತುಂಬುತ್ತಾನೆ. ಕಳವೆ ಅಂದರೆ ಭತ್ತ. ಇರುಳೆಲ್ಲ ನಡೆದನ ಸುಂಕ ಕಂಜಿ, ಅವನು ಟ್ಯಾಕ್ಸ್ ಕಟ್ಟಬೇಕಾಗತ್ತೆ ಅಂತ ಹೆದರ್ಕೊಂಡು ರಾತ್ರಿಯೆಲ್ಲ ಒಳದಾರಿಯಲ್ಲಿ ನಡ್ಕೊಂಡು ಹೋಗ್ತಾನೆ. ಏನಾಗಿರುತ್ತೆ, ಕಳವೆಯೆಲ್ಲ ಹೋಗಿ, ಆ ಕಳವೆ ಅಂದರೆ ಭತ್ತ ಎಲ್ಲ ರಂಧ್ರದಲ್ಲಿ ಹೋಗಿರುತ್ತೆ, ತೂತಲ್ಲಿ ಹೋಗ್ಬಿಟ್ಟಿರುತ್ತೆ ಚೀಲದಿಂದ, ಗೋಣಿಯಲ್ಲಿ. ಆಮೇಲಿಂದ ಏನಾಗಿತ್ತು, ಬರಿಗೋಣಿ ಉಳಿಯಿತ್ತು, ಬರಿಗೋಣಿ ಉಳಿಯಿತ್ತು, ಅಳಿಮನದವನ ಭಕ್ತಿ ಇಂತ ಇತ್ತು ರಾಮನಾಥ. ಭಕ್ತಿ ಸಮಗ್ರವಾಗಿ ಇರಬೇಕು ಅಂದರೆ ಈ ಗೋಣಿ ಚೀಲ ಏನಿದೆ ಇದು, ಇದರಲ್ಲಿ ರಂಧ್ರಗಳಿರಬಾರ್ದು. ಹುಟ್ಟವಾಗಲೇ ನವರಂಧ್ರಗಳಿವೆ. ಅದನ್ನು ಭದ್ರಪಡಿಸ್ತಲೇ ನಾವು ಎಷ್ಟೇ ಪ್ರಯಾಣ ಮಾಡಿದ್ರೂ ಇದರೊಳಗೆ ಏನೇ ಅಮೂಲ್ಯವಾದದನ್ನ ತುಂಬ್ಕೊಳ್ತೀನಿ, ಎಲ್ಲ ಹರಿಭಕ್ತಿ ಸಾರ, ಹರಭಕ್ತಿ ಸಾರ, ಶಿವಪುರಾಣ ಎಲ್ಲವನ್ನು ತುಂಬ್ಕೊಳ್ತೀನಿ ಅಂದರೂ ಕೂಡ ಅಲ್ಲಿ ಏನೂ ನಿಲ್ಲೋದಿಲ್ಲ ಅಂತ ನಮ್ಮ ರಾಮನಾಥ ಅವತ್ತೇ ಹೇಳ್ಬಿಟ್ಟ 10ನೇ ಶತಮಾನದಲ್ಲಿ. ಇನ್ನೊಂದು ನಾನು ಆಗಲೇ ಹೇಳಿದೆ, ಅನ್ನದ ಮಹತ್ವ ಈ ನಮ್ಮ ವಚನಕಾರರಿಗೆ ಚೆನ್ನಾಗಿ ಗೊತ್ತಿತ್ತು. ಯಾಕೆ ಕಾಯಕವೇ ಕೈಲಾಸ ಅನ್ನೋ ಒಂದು ಫಾರ್ಮುಲಾ ಕೊಟ್ಟರು ಅಂದರೆ, ಅವರು ಕೆಲಸ ಮಾಡಿ ತಿನ್ನಬೇಕು ಅಂತ. ಅನ್ನದ ಪ್ರಾಮುಖ್ಯತೆ, ಅನ್ನ ಅಂದ್ರೇನು ಅನ್ನೋದರ ಮಹತ್ವ ಅವ್ರಿಗೆ ಗೊತ್ತು. ಇನ್ನೊಂದು ವಚನದಲ್ಲಿ ಹೇಳ್ತಾನೆ ಅವನು, ಹಸಿವೆಂಬ ಹೆಬ್ಬಾವು ಬಸಿರ ಬಂದು ಹಿಡಿದೊಡೆ, ಹಸಿವೆಂಬ ಹೆಬ್ಬಾವು ಬಸಿರ ಬಂದು ಹಿಡಿದೊಡೆ, ವಿಷವೇರಿತಯ್ಯ ಆಪಾದ ಮಸ್ತಕಕ್ಕೆ, ಹಸಿವಿಗನ್ನವನಿಕ್ಕಿ ವಿಷವನಿಳುಹ ಬಲ್ಲಡೆ, ವಸುಧೆಯೊಳಗೆ ಆತನೇ ಗಾರುಡಿಗ ಕಾಣ ರಾಮನಾಥ. ಎಷ್ಟು ಚೆನ್ನಾಗಿದೆ ನೋಡಿ. ಹಸಿವೆಂಬ ಹೆಬ್ಬಾವು ಬಸಿರ ಬಂದು ಹಿಡಿದೊಡೆ. ಹೆಬ್ಬಾವು ಹೇಗೆ ಹಿಡಿಯುತ್ತೆ? ಹೆಬ್ಬಾವು ಹೇಗೆ ಹಿಡಿಯತ್ತೆ ನಮ್ಮನ್ನು? ಹೊರಗಡೆಯಿಂದ ತಾನೇ. ಹೆಬ್ಬಾವು ಬೇಟೆ ಆಡಬೇಕಾದ್ರೆ ಯಾವುದೇ ಪ್ರಾಣಿಯನ್ನಾಗಲಿ ಹೊರಗಿಂದ ಸುತ್ತಿ ಅದರ ಮೂಳೆಯನ್ನು ಮುರಿದು ಮುದ್ದೆ ಮಾಡಿ ನುಂಗ್ಬಿಡುತ್ತೆ. ಅವನ ರೂಪಕ ಶಕ್ತಿ, ಆ ಒಂದು ಸ್ಟ್ರಾಂಗ್ ಸಿಂಬಾಲಿಸಮ್, ಆ ಬಿಂಬ ಸೃಷ್ಟಿ ಹೇಗಿದೆ ನೋಡ್ರಿ. ಅವನು ಹೇಳ್ತಾನೆ, ಹಸಿವೆಂಬ ಹೆಬ್ಬಾವು ಬಸಿರ ಬಂದು ಹಿಡಿದೊಡೆ. ಇದು ಒಳಗಡೆಯಿಂದ ಹಿಡಿಯತ್ತಂತೆ. ಬಸಿರ ಬಂದು ಹಿಡಿದು ಒಳಗಡೆಯಿಂದ ಹಸಿವಿನ ಸಾಕ್ಷಾತ್ಕಾರ ಆಗ್ತಾ ಇದೆ ಇಲ್ಲಿ ನಮಗೆ. ಇದನ್ನು ಓದ್ಬೇಕಾದ್ರೆ ಹಾಗೆ ಅನಿಸ್ಬೇಕು ನಮಗೆ. ಹಸಿವೆಂಬ ಹೆಬ್ಬಾವು ಬಸಿರ ಬಂದು ಹಿಡಿದೊಡೆ. ಹಾವು ಕಚ್ಚಿದ್ರೆ ಏನಾಗುತ್ತೆ? ವಿಷವೇರುತ್ತೆ. ಇಲ್ಲಿ ಯಾವ ರೀತಿ ವಿಷ ಇರುತ್ತೆ? ವಿಷವೇರಿತಯ್ಯ ಆಪಾದ ಮಸ್ತಕಕ್ಕೆ. ಇವಾಗ ಒಂದು ನಾಗರಾವ್ ಕಚ್ಚಿದ್ರು ಕೂಡ ಕೆಲವು ಸಮಯ ತಗೊಳ್ಳುತ್ತದೆ. ಯಾಕೆಂದರೆ ನರಮಂಡಲದಿಂದ ಹೋಗಿ ಅದು ಮಿದುಳಿಗೋ ಹೃದಯಕ್ಕೋ ಸ್ತಂಭನಕ್ಕೆ ಕಾರಣ ಆಗೋವರೆಗೆ ವಿಷ ಏರಬೇಕು. ಆದರೆ ಇಲ್ಲೇನಾಗುತ್ತೆ? ಹಸಿವೆಂಬ ಹೆಬ್ಬಾವು ಬಸಿರ ಬಂದು ಹಿಡಿದೊಡೆ ಸರ್ವಾಂಗ ವಿಷವೇರಿತಯ್ಯ ಆಪಾದ ಮಸ್ತಕಕ್ಕೆ. ಅಂದರೆ ಕಾಲಿಂದ ತಲೆವರೆಗೂ ನಿಜವಾದ ಹಸಿವಿನ ಸ್ವರೂಪ ದರ್ಶನ ಇಲ್ಲಿ ಆಗ್ತಾ ಇದೆ. ಯಾಕೆಂದರೆ ತುಂಬ ಹಸಿವಾದಾಗ ಎಲ್ಲ ಇಂದ್ರಿಯಗಳು ಸೋತು ಹೋಗುತ್ತೆ, ಎಲ್ಲ ಈ ಕ್ರಮೇಣ ನಿಷ್ಕ್ರಿಯವಾಗ್ತಾ ಬರುತ್ತೆ. ಆ ರೀತಿಯಲ್ಲಿ ಆಪಾದ ಮಸ್ತಕಕ್ಕೆ ವಿಷವೇರಿತ್ತು. ಯಾವಾಗ? ಹಸಿವೆಂಬ ಹೆಬ್ಬಾವು ಬಸಿರ ಬಂದು ಹಿಡಿದಾಗ. ಇದಕ್ಕೆ ಔಷಧಿ ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡಿ. ಹಸಿವಿಗೆ ಅನ್ನವನಿಕ್ಕಿ, ಹಸಿವಿಗೆ ಅನ್ನವನ್ನು ನೀಡಬೇಕಂತೆ.
ಅನ್ನವನಿಕ್ಕಿ ವಿಷವನ್ನಿಳುಹಬಲ್ಲಡೆ. ಆ ರೀತಿಯಲ್ಲಿ ಯಾರಾದರೂ ಅನ್ನ ಹಾಕಿ ಆ ವಿಷವನ್ನು ಇಳಿಸಿದ್ರೆ ಆತನೇ ಗಾರುಡಿಗ ಕಾಣ ರಾಮನಾಥ. ಅವನು ನಿಜವಾದ ಗಾರುಡಿಗ, ಅವನು ನಿಜವಾದ ಮಾಂತ್ರಿಕ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಮುಖ್ಯವಾಗಿ ಆತನಲ್ಲಿದ್ದಂಥ ಗುಣ ಅಥವಾ ಚಾಲೆಂಜಿಂಗ್ ಇದು ಅಂತಂದರೆ ಈ ಒಂದು ವಚನಕಾರರಲ್ಲಿ ಚಾಲೆಂಜಿಂಗ್ ಡಿವೋಷನ್ ಅಂದರೆ ವೀರಭಕ್ತಿ. ಅವರು ದೇವರನ್ನು ಪ್ರಶ್ನೆ ಮಾಡದೇ ಇರೋದಿಲ್ಲ. ಅವರು ಆ ಭಕ್ತಿಯಲ್ಲಿ ಆರಾಧನೆ ಇರ್ಬೋದು, ಪ್ರೀತಿ ಇರ್ಬೋದು, ಎಲ್ಲ ಇರ್ಬೋದು. ಆದರೆ ಅವರು ಜಗಳಕ್ಕೂ ಇಳಿತಾರೆ. ಅವ್ರಿಗೆ ದೇವರನ್ನು ಪ್ರಶ್ನೆ ಮಾಡುವಂಥ ಹಕ್ಕನ್ನು ಉಳಿಸ್ಕೊಂಡ್ಬಿಡ್ತಾರೆ. ಇಲ್ಲಿ ನೋಡಿ, ಈ ಒಂದು ಸುಂದರವಾದ ವಚನದಲ್ಲಿ ಹೇಗೆ ಹೇಳ್ತಾನೆ ಅವನ ಚಾಲೆಂಜಿಂಗ್ ಸ್ಪಿರಿಟ್ ಅನ್ನೋದು, ಆ ಸವಾಲೆಸೆಯುವ ಸ್ಫೂರ್ತಿ ಹೇಗಿದೆ ಅಂದರೆ, ಒಡಲುಗೊಂಡವ ಹಸಿವ, ಒಡಲುಗೊಂಡವ ಹುಸಿವ, ಒಡಲುಗೊಂಡವನೆಂದು ನೀನೊಮ್ಮೆ ಜರಿದು ನುಡಿಯದಿರು, ನೀನೆನ್ನಂತೊಮ್ಮೆ ಒಡಲುಗೊಂಡು ನೋಡ ರಾಮನಾಥ. ದೇವ್ರಿಗೆ ಇವರು ರಾಮನಾಥನನ್ನು ಕೇಳ್ತಾ ಇರೋದು. ಒಡಲುಗೊಂಡವ ಹಸಿವ, ದೇಹ ಇದೆಯಪ್ಪ ಹಸಿವಾಗುತ್ತೆ, ನಾವೇನು ಅಮೃತ ಕುಡ್ದಿರೋ ದೇವತೆಗಳ ಇಲ್ಲ. ಅಥವಾ ನಿನ್ನ ಹಾಗೆ ಯಾರಾದರೂ ಅಂದರೆ ವಿಶಾಲಾಕ್ಷಿ ದಿನ ಭಿಕ್ಷೆ ಕೊಡ್ತಾಳೇನೋ ಇಲ್ಲ, ನನಗೆ ಕಾಯಕವೇ ಕೈಲಾಸ. ಒಡಲುಗೊಂಡವ ಹಸಿವ, ಒಡಲುಗೊಂಡವ ಹುಸಿವ. ಸುಳ್ಳು ಹೇಳ್ತೀನಿ ನಾನು, ಬದುಕಬೇಕಲ್ಲ. ನೋಡಿ, ಪ್ರಾಕ್ಟಿಕಲ್ ರಿಯಾಲಿಟಿ. ನನಗೆ ವಚನಕಾರರು ಇಷ್ಟ ಆಗೋದೇ ಈ ರಿಯಲಿಸ್ಟಿಕ್ ಆ್ಯಟಿಟ್ಯೂಡಿಂದ. ವಾಸ್ತವದಲ್ಲಿ ಅವರು ಬದುಕಿದವರು, ವಾಸ್ತವದ ನೆಲೆಯಿಂದ ಆಧ್ಯಾತ್ಮಕ್ಕೆ ನಮ್ಮನ್ನು ಕರ್ಕೊಂಡೋಗೋ ಶಕ್ತಿ ವಚನಗಳಲ್ಲಿದೆ. ಅದನ್ನು ನಾವಿಲ್ಲೆಲ್ಲ ನೋಡ್ತೀವಿ. ನೋಡಿ, ಒಡಲುಗೊಂಡವ ಹಸಿವ, ಒಡಲುಗೊಂಡವ ಹುಸಿವ, ಒಡಲುಗೊಂಡವನೆಂದು ನೀನೊಮ್ಮೆ ಜರಿದು ನುಡಿಯದಿರು. ನಮ್ಮನ್ನು ನೀನು ಹಂಗಿಸ್ಬೇಡ, ನೀವು ದೇಹದಾರಿಗಳಯ್ಯ, ನೀವು ಮನುಷ್ಯರಯ್ಯ ಅಂತ ನಮ್ಮನ್ನು ಜರಿಬೇಡ. ನೀವು ಸುಳ್ಳು ಹೇಳ್ತೀರಾ, ನೀವು ಹೊಟ್ಟೆ ಹಸು ಅಂತ ಹೊಡ್ಕೋತೀರಾ, ಹಾಗೆಲ್ಲ ಅನ್ಬೇಡ, ಜರಿಯದಿರು. ಯಾಕೆ? ನೀನೆನ್ನಂತೆ ಒಮ್ಮೆ, ನೀನು ನಂತರ ಒಂದೇ ಒಂದು ಸಲ ಒಡಲುಗೊಂಡು ನೋಡ ರಾಮನಾಥ. ನೀನು ನನ್ನಾಗೆ ಒಂದು ಸಲ ದೇಹದಾರಿಯಾಗಿ ಬಾರಪ್ಪ, ನೋಡೋಣ ಹೇಗಿರುತ್ತೆ. ಅದು ಚಾಲೆಂಜಿಂಗ್ ಇದಲ್ವಾ. ಸೊ ಈ ರೀತಿಯಲ್ಲೇ ವೀರಭಕ್ತಿ, ಅವನು ಸುಮ್ಮನೆ ಬಿಡೋನಲ್ಲ ದೇವರನ್ನು. ಆಮೇಲೆ ನಾನು ಆಗಲೇ ಹೇಳಿದೆ, ಆ ಚಿತ್ರಿಕ ಶಕ್ತಿ ಇವರಲ್ಲಿ ಎಷ್ಟು ಸಮರ್ಪಕವಾಗಿತ್ತು. ನಿತ್ಯ ಜೀವನದಿಂದ ಆ ಚಿತ್ರಗಳನ್ನು ಆಯ್ಕೊಳ್ಳೋರು ಇವರು. ದೇವೇಂದ್ರ, ಸ್ವರ್ಗ, ನರಕ, ಇನ್ಯಾವುದೋ ಚಿತ್ರಗಳನ್ನು ನಮ್ಮ ಮುಂದೆ ಕೊಡಲಿಲ್ಲ. ಇವ್ರು ಕೊಡ್ತಾ ಇದ್ದಿದ್ದೆಲ್ಲ ದೈನಂದಿನ ಬದುಕಿಂದು, ಅವತ್ತಿಂದು ನಮ್ಮ ಕಣ್ಣಿಗೆ ಕಾಣುವಂತಹ ಉದಾಹರಣೆಗಳು. ಇಲ್ಲಿ ನೋಡಿ, ಕಡೆಗೀಲಿಲ್ಲದ ಬಂಡಿ ಹೊಡೆಗಡೆಯದೆ ಮಾಣ್ಪುದೆ, ಕಡೆಗೀಲು ಬಂಡಿಗಾಧಾರ, ಈ ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡಭಕ್ತರ ನುಡಿಗಡಣವೇ ಕಡೆಗೀಲು ಕಾಣ ರಾಮನಾಥ. ಬಂಡಿ ಯಾರು ನೋಡಿರ್ತೀವೋ ಅವ್ರಿಗಿದು ಚಿತ್ರ ಗೊತ್ತಾಗುತ್ತೆ. ಆ ಬಂಡಿ ಚಕ್ರಗಳಿಗೆ ಆ ಕಡೆ ಈ ಕಡೆ ಕಡಾಣಿ ಅಂತ ಒಂದು ಸಿಕ್ಸಿರ್ತಾರೆ. ಹಂಗೆ ಅದು ಹಿಂಗೊಂದು ಕಬ್ಬಿಣದ ರಾಡ್ ಥರ ಬಂದಿರುತ್ತೆ. ಅದಕ್ಕೆ ಸೂಜಿ ಕಣ್ಣಿನ ಥರ ಒಂದು ಎಡ್ಜಲ್ಲಿ ಸ್ವಲ್ಪ ಎಡ್ಜಿಂದ ಒಳಕ್ಕೆ 2 ತೂತು ಇರುತ್ತೆ. ಆ ತೂತು ಒಳಕ್ಕೆ 2 ಕಡಾಣಿ ಅಂದರೆ ಕಬ್ಬಿಣದ 2 ಮೊಳೆ ಥರದನ್ನು ಸಿಕ್ಸಿರ್ತಾರೆ. ಅದನ್ನು ಕಡಾಣಿ ಅಂತೀವಿ. ಈ ಕಡಾಣಿ ಇಲ್ಲ ಅಂದರೆ ಆ ಸ್ಪೋಕ್ಸ್ ಇರ್ತಕ್ಕಂಥ ಚಕ್ರಗಳು ಆಚೆ ಬಂದ್ಬಿಡುತ್ತೆ. ಈಗ ನಮ್ಮ ಕಾರು, ಬೈಕು, ಇನ್ಯಾವುದಕ್ಕೆ ಸೈಡಲ್ಲಿ ಬೋಲ್ಟ್ ಹಾಕಿರ್ತೀವಲ್ಲ, ಆ ಥರ ಕಡಾಣಿ. ಅದನ್ನೇ ಇವನು ಹೇಳ್ತಾ ಇರೋದು, ಕಡೆಗೀಲಿಲ್ಲದ ಬಂಡಿ ಹೊಡೆಗೆಡೆಯದೆ ಮಾಣ್ಪುದೆ. ಕೆಲವು ಸಲ ನಟ್ ಕಳಿಸ್ಕೊಂಡು ಸಿನಿಮಾಗಳಲ್ಲಿ ನೋಡ್ತೀವಿ, ಚಕ್ರ ಕಿತ್ತೋಗುತ್ತಲ್ಲ, ಆ ಥರ ಆಗ್ಬಿಡುತ್ತೆ. ಬಂಡಿ ಹೊಡೆಯೋಕ್ಕಾಗಲ್ಲ, ಆವಾಗ ಎತ್ತಿನ ಗಾಡಿ. ಕಡೆಗೀಲು ಬಂಡಿಗಾಧಾರ, ಅದು ಆಧಾರ. ಈ ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ, ಎಲ್ಲಿಂದ ಎಲ್ಲಿಗೆ ತರ್ತಾನೆ ನೋಡಿ. ಈ ಕಡುದರ್ಪ ಫುಲ್ ಲೋಡೆಡ್, ಇದು ಈಗೋಯಿಂದ, ಅಹಂಕಾರದಿಂದ. ಈ ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡಭಕ್ತರ ನುಡಿಗಡಣವೇ. ಅಂದ್ರೇನು? ಮೃಡಭಕ್ತರು ಅಂದರೆ ಶಿವನ ಭಕ್ತರು. ಅವರ ನುಡಿಗಡಣ, ಅವರ ಮಾತಿನ ಕಡಾಣಿ ಇದೆಯಲ್ಲ, ಅವರ ಮಾತಿನ ನೀನು ಶಿವಭಕ್ತನಾಗಿ ಹೀಗೆ ಮಾಡ್ಬೋದೇನಯ್ಯ, ನೀನು ಶಿವಭಕ್ತನಾಗಿ ಹೀಗೆ ನುಡಿಯಬಹುದೇನಯ್ಯ ಅಂತ ಕೇಳ್ತಾರಲ್ಲ, ಈ ನುಡಿಗಡಣವೇ ಕಡೆಗೀಲು. ಅದೇ ನಮಗೆ ಆ ಕಡಾಣಿ ಅಂತ ಹೇಳ್ತಾನೆ. ಕಡೆಗೀಲು ಕಾಣ
ರಾಮನಾಥ ಅಂತ. ಅವನಿಗೆ ಏನು ಬೇಕಾದ್ರೂ ಕೊಡೋದಕ್ಕೆ ಜನ ಸಿದ್ಧರಿರ್ತಾರೆ. ನಾನಾಗಲೇ ಹೇಳಿದೆ, ಅವನು ಆವಾಗಿನ ಕಾಲದಲ್ಲಿ ಇನ್ಫ್ಲೂಯೆನ್ಸರು. ಜಸ್ಟ್ ಆಗ್ತಾನೆ ಅವನು ತನ್ನ ದೀಕ್ಷೆಯನ್ನು ಮುಗಿಸ್ಕೊಂಡು ಗುರುದರ್ಶನ ಮಾಡಿಕೊಂಡು ಗುರುವಿನ ಕೃಪೆಗೆ ಒಳಗಾಗಿ ಬಂದವನು ಒಂದು ದೇಶದ ರಾಣಿಯನ್ನು ಪರಿವರ್ತಿಸುವಂಥ ಶಕ್ತಿಯನ್ನು ಹೊಂದಿದ್ದ, ಸಮಾಜದಲ್ಲಿ ಪ್ರಭಾವವನ್ನು ಬೀರ್ದ ಅಂತಂದರೆ ಅವನಿಗೇನು ಕಡಿಮೆ ಇತ್ತ. ಆಮೇಲೆ ಅವನ ಜೀವನದ ಕೊನೆಯ ಭಾಗದಲ್ಲಿ ಅವನಿಗೆ ತುಂಬ ಪ್ರಭಾವ ಬಂದ್ಬಿಟ್ಟಿರುತ್ತೆ. ಇರಲಿ, ಆ ವಿಷಯಕ್ಕೆ ಮತ್ತೆ ಬರ್ತೀನಿ. ಅವನೇನು ಹೇಳ್ತಾನೆ ಗೊತ್ತಾ? ಕರಿಯ ನಿತ್ತಡೆ ಒಲ್ಲೆ, ನೀನು ಆನೆ ಕೊಟ್ಟರು ಬೇಡ. ಸಿರಿಯ ನಿತ್ತಡೆ ಒಲ್ಲೆ, ಸಿರಿ ಎಷ್ಟು ನನಗೆ ಐಶ್ವರ್ಯ ಸಾಮ್ರಾಜ್ಯ ಬೇಡ. ಹಿರಿದಪ್ಪ ರಾಜ್ಯವನ್ನಿತ್ತಡೆ ಒಲ್ಲೆ, ಹಿರಿದಾದಂಥ ದೊಡ್ಡದಾದಂಥ ಸಾಮ್ರಾಜ್ಯವನ್ನೇ ಕೊಡು, ಅದನ್ನೂ ಒಲ್ಲೆ. ನಿಮ್ಮ ಶರಣರ ಸುಳ್ನುಡಿಯ ಅರಗಳಿಗೆ ಇತ್ತಡೆ, ನೀನೇನಾದರೂ ನಿಮ್ಮ ಶರಣರ ಸುಳ್ನುಡಿ ಅಂದರೆ ಇಲ್ಲಿ ಪ್ರೀತಿಯ ಮಾತು, ಶಿವಶರಣರ ಅಂದರೆ ಶಿವನ ಭಕ್ತರ ಪ್ರೀತಿಯ ಮಾತುಗಳನ್ನು ಎಷ್ಟು ಕೊಡಬೇಕಂತೆ? ಅರೆಗಳಿಗೆ ಇತ್ತಡೆ. ಅರೆಗಳಿಗೆ ಅವರು ಮಾತುಗಳು ನನಗೆ ನೀನು ಕೊಟ್ಬಿಟ್ರೆ, ಸದ್ಭಕ್ತರ ಸಹವಾಸ ಕೊಟ್ಟರೆ, ನಿಮ್ಮನ್ನಿತ್ತೆ ರಾಮನಾಥ, ನಿನ್ನೇ ಕೊಟ್ಬಿಡ್ತೀನಿ ಕಣಯ್ಯ ಅಂತಾನೆ ಶಿವನಿಗೆ. ಅಂದರೆ ಶಿವಭಕ್ತರಲ್ಲಿ ಇವನ ಪ್ರೀತಿ ಎಷ್ಟು, ಶಿವನಲ್ಲಿ ಇವನ ಒಲವೆಷ್ಟು, ಆ ಶಿವನ ಬಗೆಗಿನ ಮಾತುಗಳನ್ನು ಕೇಳಬೇಕು ಅನ್ನುವಲ್ಲಿ ಇವನ ಒಂದು ಅಭೀಪ್ಸೆ ಎಷ್ಟು ಅನ್ನೋದು ಈ ವಚನದಲ್ಲಿ ನಮಗೆ ವ್ಯಕ್ತವಾಗುತ್ತೆ. ಆಮೇಲೆ ಇವನ ಪ್ರಭಾವ ಎಷ್ಟರ ಮಟ್ಟಿಗಿತ್ತು ಮುಂದಿನ ತಲೆಮಾರಿಗೆ. ಯಾಕೆ ಇವನನ್ನು ನಾವು ವಚನಕಾರ, ಆದ್ಯ ವಚನಕಾರ ಅಂತ ಕರಿತೀವಿ ಅಂತ ಹೇಳಿದ್ರೆ, ನೋಡಿ, ಒಂದು ಗ್ರಂಥದಲ್ಲಿ ಇವರಿಬ್ಬರ ಅಂದರೆ ವಚನಕಾರ ಜೇಡರ ದಾಸಿಮಯ್ಯ ಮತ್ತು ಬಸವಣ್ಣನವರ ಕೆಲವು ಸಾಮ್ಯತೆಗಳನ್ನು ನಮ್ಮ ಮುಂದೆ ಇಡ್ತಾರೆ. ಇದರಲ್ಲಿ ಮತ್ತೆ ಹೇಳ್ತಾ ಇದ್ದೀನಿ, ಯಾರು ಹೆಚ್ಚು ಯಾರು ಕಡಿಮೆ ಅಂತಲ್ಲ. ಒಂದು ಚಿತ್ರಕವನ್ನು, ಒಂದು ರೂಪಕವನ್ನು, ಒಂದು ಸಿಂಬಲ್ನ ಇಬ್ಬರು ಮಹಾ ಚಿಂತಕರು, ವಚನಕಾರರು ಯಾವ ರೀತಿ ಬಳಸ್ಕೊಂಡಿದ್ದಾರೆ ಅಂತ ಒಂದು 3 ಉದಾಹರಣೆ ಹೇಳ್ತೀನಿ. ಇದು ನೋಡಿ, ಇದು ದೇವರ ದಾಸಿಮಯ್ಯಂದು. ಸಾಗರದೊಳಗಣ ಕಿಚ್ಚಿನ ಸಾಕಾರದಂತೆ ನನೆಯೊಳಗಣ ಫಲಪುಷ್ಪಗಳ ರುಚಿ ಪರಿಮಳಗಳಂತೆ. ಇಲ್ಲಿ ನನೆ ಅಂದರೆ ಚಿಗುರು. ಸಾಗರದೊಳಗಣ ಕಿಚ್ಚಿನ ಸಾಕಾರದಂತೆ ನನೆಯೊಳಗಣ ಫಲಪುಷ್ಪಗಳ ರುಚಿ ಪರಿಮಳಗಳಂತೆ. ಇದು ನಮ್ಮ ಜೇಡರ ದಾಸಿಮಯ್ಯನ ವಚನದ ಸಾಲುಗಳು. ಬಸವಣ್ಣವ್ರು ಇದನ್ನು ಹೇಗೆ ಹೇಳ್ತಾರೆ ನೋಡಿ, ಉದಕದೊಳಗೆ ಬೈದಿಟ್ಟ ಬಯಕೆಯ ಕಿಚ್ಚಿನಂತಿದ್ದಿತ್ತು, ಸಸಿಯೊಳಗಣ ರಸದ ರುಚಿಯಂತಿದ್ದಿತ್ತು. ಇಬ್ಬರು ಅದನ್ನೇ ಹೇಳ್ತಾ ಇದ್ದಾರೆ. ಆದರೆ ನಾವು ತಿಳ್ಕೊಳ್ಬೇಕು ಯಾವುದು ಹೆಚ್ಚು ಪರಿಣಾಮಕಾರಿ, ಯಾವುದು ನಮ್ಮ ಹೃದಯಕ್ಕೆ ಹತ್ತಿರವಾಗುತ್ತೆ ಅಂತ. ಯಾವ ಹೋಟ್ಲಲ್ಲಿ ಮಸಾಲೆ ದೋಸೆ ಚೆನ್ನ, ಯಾವ ಹೋಟ್ಲಲ್ಲಿ ಮೈಸೂರು ಪಾಕ್ ಚೆನ್ನ ಅಂತ ಅವ್ರವ್ರ ನಾಲಿಗೆ ರುಚಿ. ನಾವು ಇಷ್ಟಪಡುವ ವಚನಕಾರರು ನಮ್ಗೆ ಇಷ್ಟವಾಗ್ತಾರೆ. ಆದರೆ ಯಾಕೆ ಇವನನ್ನು ಆದ್ಯ ವಚನಕಾರ ಅಂತ ಕರಿತೀವಿ ಅನ್ನೋಕ್ಕೆ ನಾನು ಡಿಫೆಂಡ್ ಮಾಡ್ಕೋತಾ ಇದ್ದೀನಿ. ನನಗನ್ಸುತ್ತೆ, ಇಲ್ಲಿ ನೋಡಿ, ಸಾಗರದೊಳಗಣ ಕಿಚ್ಚಿನ ಸಾಕಾರದಂತೆ ನನೆಯೊಳಗಣ ಫಲಪುಷ್ಪಗಳ ರುಚಿ ಪರಿಮಳಗಳಂತೆ, ಎಷ್ಟು ಸೊಗಸಾಗಿದೆ. ಅದ್ರ ಮುಂದೆ ಇದೊಂದು ಚೂರು ಸಪ್ಪೆ ಏನೋ ಅನಿಸ್ಬಿಡುತ್ತೆ. ಯಾವುದು? ಉದಕದೊಳಗೆ ಬೈದಿಟ್ಟ ಬಯಕೆಯ ಕಿಚ್ಚಿನಂತಿದ್ದಿತ್ತು, ಸಸಿಯೊಳಗಣ ರಸದ ರುಚಿಯ. ಇದು ವಾಸ್ತವ. ಸುಮ್ಮನೆ ಒಂದು ಚಿತ್ರ ಕೊಡ್ತೀವಿ. ಇದರಿಂದ ಕವಿತ್ವ, ಅದರಿಂದಿರ್ತಕ್ಕಂಥ ಭಾವ ಶ್ರೀಮಂತಿಕೆ, ಭಾವ ಸಂಪತ್ತು ದೇವರ ದಾಸಿಮಯ್ಯನಲ್ಲಿ ನನಗೆ ಈ 3 ಸಾಲಿನಲ್ಲಿ ಕಾಣ್ತಾ ಇದೆ. ಇನ್ನೊಂದು ಉದಾಹರಣೆ, ಕಾತ ಕಳೆವೆಯಂತೆ ತಲೆವಾಗದಿದ್ದ ತಲೆ ಶೂಲದ ತಲೆಯಯ್ಯ. ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡಿ. ಕಾತ ಕಳೆವೆಯಂತೆ, ಕಾತ ಕಳೆವೆ ಅಂದರೆ ಚೆನ್ನಾಗಿ ಬಲ್ತಿರೋ ಭತ್ತದ ತೆನೆ, ತಲೆವಾಗದಿದ್ದ ತಲೆ, ಅದು ಅಷ್ಟು ಅಹಂಕಾರದಿಂದ ಬೀಗ್ತಾ ಇದ್ರೆ ತಲೆ, ಅದೇನಕ್ಕೆ ಮುಂದೆ ಗುರಿಯಾಗುತ್ತೆ ಅಂದರೆ ಶೂಲದ ತಲೆಯಯ್ಯ. ಅದು ಯಾವತ್ತೋ ಒಂದಿನ ಶೂಲಕ್ಕೆ ನಾನು ಯಾರಿಗೂ ತಲೆ ಬಾಗಲ್ಲ, ನಾನು ಅಂದ್ರೆ ಏನು ಅನ್ನೋ ಅಹಂಕಾರದಲ್ಲಿದ್ದವರು ಎಲ್ಲ ಸಂತ ಬಿದ್ದೋಗ್ತಾರಲ್ವ, ಅದು ಶೂಲದ ತಲೆ ಅಂತೆ. ಇವರು ಅದನ್ನು ಇನ್ನೊಂದು ಥರ ಹೇಳ್ತಾರೆ ನಮ್ಮ ಅಣ್ಣನವರು. ಹೇಗೆ ಹೇಳ್ತಾರೆ ಬಸವಣ್ಣವರು? ಬೀಗಿ ಬೆಳೆದ ಗೊನೆವಾಳೆಯಂತೆ ಬಾಗಿಕೊಂಡಿದ್ದರೆ ಬೇಡಿದ ಪದವಿ.
ಸಿಂಪಲ್ ಸ್ಟೇಟ್ಮೆಂಟ್ ಆಗ್ಬಿಡುತ್ತಿದ್ದು. ಬೀಗಿ ಬೆಳೆದ ಗೊನೆವಾಳೆಯಂತೆ. ಗೊನೆವಾಳೆ, ಬಾಳೆಗೊನೆ ತುಂಬ ಬಲ್ತಾಗೆಲ್ಲ ಅದು ಬಾಗುತ್ತೆ. ಹಾಗೆ ಬಾಗಿಕೊಂಡಿದ್ದರೆ ಬೇಡಿದ್ದ ಪದವಿ ಅಲ್ವಾ. ಇಲ್ಲೇನಾಗತ್ತೆ, ಅದಕ್ಕೆ ವಿರುದ್ಧ ಇವ್ರು ಹೇಳ್ತಾರೆ, ಅಹಂಕಾರ ತುಂಬಿಕೊಂಡಿದ್ರೆ ತಲೆದಂಡ. ಇನ್ನೊಂದು ಕೊನೆಯದೊಂದು ಹೇಳ್ತೀನಿ ಇವರಿಬ್ಬರ ಕಂಪ್ಯಾರಿಸನ್ಗೆ. ಬರು ಷಟಗನ ಭಕ್ತಿ ತಿಟವೆಂದು ನೆಚ್ಚಲು ಬೇಡ. ಇದು ರಾಮನಾಥನ ದೇವರ ದಾಸಿಮಯ್ಯನ ವಚನ. ಅವನ ವಚನಾಂಕಿತ ರಾಮನಾಥ. ಸೊ ರಾಮನಾಥ ಬಂದ್ಬಿಡ್ತಾನೆ. ಬರು ಷಟಗನ ಭಕ್ತಿ ದಿಟವೆಂದು ನೆಚ್ಚಲು ಬೇಡ. ಬರು ಷಟಗ ಅಂದರೆ ಬಹಳ, ಷಟಗ ಅಂದರೆ ತೋರಾಣಿಕೆಯ ಡಾಂಬಿಕ. ಅಂಥವನ ಭಕ್ತಿ ದಿಟವೆಂದು ನೆಚ್ಚಲಿ ಬೇಡ. ಅದನ್ನು ದಿಟ ಅಂತ ನಂಬೇಡ. ಯಾಕೆ? ಮಠದೊಳಗಣ ಬೆಕ್ಕು ಇಲಿಯ ಕಂಡು ಪುಟ ನೆಗೆದಂತಾಯಿತೆನ್ನ ಭಕ್ತಿ. ಮಠದೊಳಗಡೆ ಬೆಕ್ಕಿರುತ್ತೆ, ಅದು ತುಂಬ ಸಾತ್ವಿಕ. ಆದರೆ ಇಲಿನ ನೋಡಿಬಿಟ್ರೆ ಅದು ಮೂಲತಃ ತಾನು ಬೆಕ್ಕಿನ ಸ್ವಸ್ವರೂಪವನ್ನು ತೋರಿಸ್ಕೊಂಡ್ಬಿಡುತ್ತೆ. ಹೋಗಿ ಹಿಡ್ಕೊಳ್ಳೋಕೆ ನೋಡುತ್ತೆ, ಪುಟ ನೆಗೆದಂತೆ. ಇದನ್ನು ಬಸವಣ್ಣವ್ರು ಇನ್ನೊಂಥರ ಹೇಳ್ತಾರೆ, ಅಂದಣವೇರಿದ ಸೊಣಗನಂತೆ. ನಾಯಿ ಅಂದಣವೇರಿದ ಸೊಣಗನಂತೆ ಕಂಡೊಡೆ ಬಿಡದು ಮುನ್ನಿನ ಸ್ವಭಾವವನು. ಅಲ್ಲಿ ಕೂತಿರುತ್ತದು, ಅದನ್ನೇ ನಾವು ಹೇಳೋದು. ನಾಯಿ ತಗೊಂಡು ದಂಡಿಗೆ ಮೇಲೆ ಕೂರಿಸಿದ್ರೆ ಏನಾಯಿತು ಅಂತ ನಮ್ಮ ಜನಪದದಲ್ಲೂ ಗಾದೆ ಇದೆ. ಆ ರೀತಿಯಲ್ಲಿ ನಾಯಿಯನ್ನು ನಾನು ಇಲ್ಲಿ ಅಂದಣವನ್ನು ಏರಿಸ್ಬಿಟ್ರೆ, ಅಂದರೆ ಪಲ್ಲಕ್ಕಿ ಮೇಲೆ ಕೂರಿಸಿದ್ರೆ ಕಂಡೊಡೆ ಬಿಡೋದು. ಏನೋ ರಸ್ತೆಯಲ್ಲಿ ಇನ್ನೊಂದು ನಾಯೋ ಇನ್ನೊಂದು ಆಕರ್ಷಕವಾದೋ ಅಥವಾ ಒಂದು ಫ್ರೆಂಡೋ ಎನಿಮಿನೋ ಸಿಕ್ಬಿಟ್ರೆ ಏನು ಮಾಡ್ತದೋ ಬೊಗಳ್ಕೊಂಡು ಧುಮುಕ್ಬಿಡುತ್ತೆ. ಹಾಗೆ ಮುನ್ನಿನ ಸ್ವಭಾವವನ್ನು, ಆ ಥರ ನಮ್ಮ ಮನಸ್ಸು ಅಂತ ಇಬ್ಬರು ಇಲ್ಲಿ ಹೇಳ್ತಾರೆ.